ಇದಕ್ಕೇನಂತಾರೆ ಗೊತ್ತಿಲ್ಲ ನಂಗೆ. ಅದ್ರ ಬಿಡ್ತಾರೆ ಹೀಲಿಯಮ್ ಇರ್ತೈತೆ ಅಂತ ಏನೋ ಬೆಂಕಿ ಹಚ್ಚಿ ಬಿಡ್ತಾರೆ. ಯಾವ್ದಾರ ಫ್ಲೈಟ್ ಇದು ಹೋಗಿ ಹೊಡೆದಿರ್ತಾವ ಅದು. ಅಣ್ಣ ಯಾರನ್ನಾದ್ರೂ ಮೇಲ್ ಕಳಿಸಿದೀಯ? ಅಯ್ಯೋ ಕೆಳಗೆ ಬಿತ್ತು. ಹೋಗತ್ತಿಲ್ಲ ಮಾರ ಯಾರು. ಅದು ಆ್ಯಕ್ಚುಲಿ ಮೇಲೆ ಹೋಗ್ತೈತೆ ಹಾರ್ಕೋಂತ. ಅದ್ರಾಗ ಇದು ಜಾಸ್ತಿ ಕಾರ್ಬನ್. ಬ್ರೋ ಹೋಗ್ತಾ ಇಲ್ಲ ಬ್ರೋ, ಅದು ಮೆಸ್ಡ್ ಅಪ್ ಅನಿಸ್ತೈತೆ ಅದು. ನೆವರ್ ಟ್ರೈಡ್ ಬ್ರೋ. ಸ್ವಲ್ಪ ಏನಾರ ಜ್ಞಾನ ಕೊಡ್ನು ಅಂದ್ರೆ ನಾ ಟ್ರೈ ಮಾಡೋಕೆ ಹೋಗಿಲ್ಲ ನಮ್ಮ ಜೀವನದಾಗ. ಟ್ರೈ ಮಾಡಿದ್ರೆ ಹೇಳ್ಬೋದಿತ್ತು ಬ್ರೋ, ಒಂದು 5 ನಿಮಿಷ ಹಿಡ್ಕೊಂಡಿದ್ರೆ ಆಮೇಲೆ ಹೋಗ್ತೈತೆ ಅದತ್ತೆ. ಅದು ಏರ್ ಫಿಲ್ ಆಗ್ಬೇಕು ಅನ್ಸುತ್ತೆ ಅದ್ರಾಗ ಕಾರ್ಬನ್. ಅದು ಬರ್ನಾಗ ಏನು ಕಾರ್ಬನ್ ರಿಲೀಸ್ ಮಾಡ್ತೈತ್ಲೆ, ಆ ಕಾರ್ಬನ್ ರಿಲೀಸ್ ಆದ್ಮೇಲೆ ಹೋಗ್ತೈತೆ ಅನ್ಸುತ್ತೆ. ಬಿಡು ಅಣ್ಣ, ಸಾಕು ಬಿಡು. ಪಟಾಕಿ ತೋರಿಸ್ತೀನಿ ತಗೋಲ್ಲಿ, ಹೋಗತ್ತಿಲ್ಲ ಅದು. ಬನ್ನಿ ಛೇ, ಎಲ್ಲಿ ಹೊಡಿತಾವ್ರು ಕಾಣಿಸ್ತಾನೆ ಇಲ್ಲ ನನಗೆ. ಇಲ್ಲೆಲ್ಲ ಬರೀ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ ಅಷ್ಟೇ. ಅದಕ್ಕಾಗಿ ಏನು ಕಾಣ್ಸಂಗಿಲ್ಲ. ಅಲ್ಲೊಂದು ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ ಐತೆ ಅನ್ಸುತ್ತೆ ಆ ಕಡೆ ಸೈಡ್. ಅಲ್ಲಿ ಕಾರ್ನರ್ ಕಾಣಿಸ್ತಾ ಇಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಈ ಕಡೆ ಐತೆ ನೋಡಿ, ಈ ಕಡೆ. ಹಾಂ, ಇದು ಎಲ್ಲ ಬರೀ ಟೆಕ್ ಪಾರ್ಕ್. ಬಾಂಬ್ ಬರ್ಸಿದೇನು? ಅದು ಹೋಗಲ್ಲ ಬಿಡು ಮಾರೆ, ಮುಗಿದು ಪಾಪ ಹುಡುಗ ಫ್ಯಾಮಿಲಿ ಅವರು ಎಷ್ಟು ಖುಷಿಯಿಂದ ಆಸ್ಪತ್ರೆ ಹೋಗ್ತಾನೆ. ನಮಗೆ ನೋಡಿಲ್ಲ ಅದು ನೋಡಿ, ಅದೇ ಹೋಗ್ತಾ ಇತ್ತು, ಸುಟ್ಟೇ ಹೋಯ್ತದು. ಆಲ್ಮೋಸ್ಟ್ ಎಲ್ಲ ಬರ್ನ್ ಆಗಿ. ನಾಲೆಜ್ ಇದ್ದಿದ್ರೆ ಹೇಳ್ತಿದ್ದೆ ಬ್ರೋ ನಾನು. ಬ್ರೋ ಹಿಂಗಾರ ಹಿಂಗೆ ಹೋಗ್ತೈತಿ, ಅದು ಹಿಂಗೆ ಬಿಟ್ರೆ ಹೋಗ್ತೈತಿ. ಅವನೇನು ಬಿಲ್ಡಿಂಗ್ ಒಳಗಡೆ ಹಚ್ತವನ. ಪಟಾಕಿ ಹೊಡ್ಯಾತಾರ ಎಲ್ಲ ಟೆಕ್ ಪಾರ್ಕ್ ಗ್ಲಾಸ್ ಹೊಡ್ಕೊಂತ ಇದಾರೆ. ಈಗ ನಮಗೆ ಕಾಣಿಸುತ್ತೆ ಇಲ್ಲ ಬಿಲ್ಡಿಂಗ್ ದೊಡ್ಡದಿರ. ಏನು ಪಟಾಕಿ ನಾನು ಬಾಂಬ್ ಹೋಗಲಿಲ್ಲ ಮಾರ ಪಾಪ.